ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವರೂಪ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹಳ್ಳಿ ಹುಡುಗಿ ಸ್ವರೂಪ. ಇವತ್ತು ಭಾನುವಾರ ರಜಾ ಅಂತೇಳಿ ಸ್ವಲ್ಪ ಹೊತ್ತು ಜಾಸ್ತಿನೇ ಮಲಗ್ಬೋದು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಎದ್ದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾನು ಕನ್ನಡಕನ ಹಾಕ್ಕೊಂಡು ಬೆಡ್ಶೀಟ್ನ ಮರ್ಚಿಟ್ಟು ಹೊರಗೆ ಬಂದೆ. 6 ಗಂಟೆ ಆಗಿತ್ತು ಸರಿಯಾಗಿ. ಸರಿ ಅಂತೇಳಿ ರೆಡಿ ಆದೆ. ಈ ಕಡೆ ನನ್ನ ತಮ್ಮ ಕೂಡ ಗಾಡಿ ಕಟ್ತಾ ಇದ್ದ ಗದ್ದೆಗೆ ಹೊರಡೋಕ್ಕೆ ಅಂತೇಳಿ. ನಾನು ಹೊರಟೆ, ಆದರೆ ಗದ್ದೆಗಲ್ಲ, ಬೇರೆ ಕಡೆಗೆ. ನಾನು ನನ್ನ ಡೈಲಿ ರುಟೀನ ಫಾಲೋ ಮಾಡೋಕ್ಕೆ ಹೋಗಬೇಕಾದ್ರೆ ಫ್ಯಾಕ್ಟ್ರಿ ಕಾಂಪೌಂಡ್ ನೋಡಿ ಅಂದ್ಕೊಂಡೆ. ನಮ್ಮ ಮಂಡ್ಯನ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡೋ ನಗರ ಅಂತ ಕರೀತಾರೆ ಅಂತ. ನಮ್ಮ ಈ ಶುಗರ್ ಫ್ಯಾಕ್ಟ್ರಿನೂ ಒಂದು ರೀತಿ ಆ ಒಂದು ಹೆಸರಿಗೆ ಕಾರಣ. ಇವಾಗ ಕಬ್ಬು ಕಟಾವು ಮಾಡೋ ಸೀಸನ್ ಆಗಿರೋದ್ರಿಂದ ರೈತರು ತಾವು ಬೆಳೆದಿರೋ ಕಬ್ಬನ್ನ ಇಲ್ಲಿಗೆ ತೊಗೊಬಂದು ಲೋಡ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಇಷ್ಟೊಂದು ಕಬ್ಬಿನ ಗಾಡಿಗಳು ನಿಂತೈತೆ. ನಾನು ದಿನ ಇದೆಲ್ಲ ನೋಡಿಕೊಂಡು ನಾನು ಹೊರಡೋದೆ ನನ್ನ ಫಿಟ್ನೆಸ್ ಸೆಂಟರ್ಗೆ. ಇವತ್ತು ಅಪ್ಪರ್ ಬಾಡಿ ವರ್ಕೌಟ್, ಇಂಡಿಯನ್ ಡಂಬಲ್ ಪ್ರೆಸ್, ಚೆಸ್ಟ್ ಪ್ರೆಸ್, ಡಬಲ್ ಹ್ಯಾಂಡ್ ಡಂಬಲ್ ರೋ, ಸೀಟ್ ರೋ, ಶೋಲ್ಡರ್ ಡಂಬಲ್ ಪ್ರೆಸ್, ಲ್ಯಾಟರಲ್ ರೈಸ್ ಆ್ಯಂಡ್ ಲಾಸ್ಟ್ ಒನ್ನು ಕೇಬಲ್ ಪುಷ್ ಡೌನ್ ಇತ್ತು. ಎಲ್ಲನೂ ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಮನೆಗೆ ಬಂದು ಫ್ರೆಶ್ ಅಪ್ಪು ಆಗ್ದೇ ನಮ್ಮಮ್ಮ ಮಾಡಿರೋ ಗಂಜಿ ಕುಡಿತಾ ನಮ್ಮ ಪಿಂಕು ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಪಿಂಕು ಜೊತೆ ದಿನಕ್ಕೆ ಸ್ವಲ್ಪ ಹೊತ್ತು ಮಾತಾಡಲಿಲ್ಲ, ಇಲ್ಲಾಂದರೆ ಅದ್ರ ಮೈ ಸವರಲಿಲ್ಲ ಅಂದರೆ ನನಗೆ ಸಮಾಧಾನನೇ ಇರಲ್ತು. ನಮ್ಮಮ್ಮ ಮಾತ್ರ ಯಾವಾಗಲೂ ಬೈತಾನೇ ಇರ್ತದೆ, ಮೈ ಮುಟ್ಬೇಡ, ಸವರಬೇಡ ಅಂತ. ಆದರೂ ನಾನು ಮಾತ್ರ ಬಿಡೋದಿಲ್ಲ, ಮಾಡ್ತಾನೇ ಇರ್ತೀನಿ. ಏನು ಏನು ಹಾಲು ಕುಡಿತೇನೆ ಕೂಡ್ತೀವಿ. ನೆನೆ ಇಟ್ಟಿದ್ದ ಅಲ್ಲೇ ಬಿಟ್ಟಲ್ಲ ಕುಡಿಯಂತೂ ಸರಿಯಾಗಿ ಕುಡಿದಿಲ್ಲ. ಯಾಕೋ ಪಿಂಕು ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನೆಕ್ಸ್ಟ್ ಮಾಡಿದ ಕೆಲಸನೇ ಬಟ್ಟೆ ಉನಿ ಹಾಕಿದ್ದು. ಭಾನುವಾರ ಬಂತು ಅಂದರೆ ಆಫೀಸ್ ಇಲ್ಲ ಅಂತ ಖುಷಿ, ಆದರೆ ಬಟ್ಟೆ ಒಗಿಬೇಕಲ್ಲಪ್ಪ ಅನ್ನೋ ಸಂಕಟ. ಆದರೂ ಮಾಡಲೇಬೇಕಲ್ಲ. ಬಟ್ಟೆ ಎಲ್ಲನೂ ಕಾಲಲ್ಲಿ ತುಳಿದು ಅದಾಗಿ ಉನಿ ಹಾಕ್ತೆ. ಬಟ್ಟೆ ಉನಿ ಹಾಕಿದ್ಮೇಲೆ ನೆಕ್ಸ್ಟ್ ಹೋಗಿದ್ದೆ ಪಾತ್ರೆಗಳ ಹತ್ರ. ನನಗೆ ಅಂತಲೇ ಕಾಯ್ತಾ ಕೂತಿರ್ತವೆ ಮಿಸ್ ಇಲ್ದೇ. ಹೋಗಿದ್ದೆ ತಡ. ಇಷ್ಟೊತ್ತು ಎಲ್ಲೋಗಿದ್ಯೇ ಹಳಾದವಳೆ, ಬೇಗ ಬಂದು ತೊಳಿ. ಹಿಂಗೆ ಬೈತಿದ್ದಾವೇನೋ ಅಂತ ಫೀಲ್ ಆಯ್ತದೆ. ಅದಕ್ಕೆ ಪಟಾಪಟ್ನೆ ತೊಳೆದಿಟ್ಟಿದ್ದ ಪಾತ್ರೆಗಳನ್ನ ನೆಕ್ಸ್ಟು ಬಟ್ಟೆ ಒಗೆಯೋಕ್ಕೆ ಹೋದೆ. ಎಲ್ಲನೂ ಪಟಾಪಟ್ನೆ ಒಗೆದು ಒಣಗಾಕಿ ಒಂದು ನಾಪ್ ತಗೊಳ್ಳೋಣ ಅಂತ ಹೋದೆ ನನ್ನ ರೂಮ್ಗೆ. ಸ್ವಲ್ಪ ಹೊತ್ತರಲ್ಲೇ ನಮ್ಮ ಅಕ್ಕ ನಮ್ಮ ಪಿಂಕುನ ತಗೊಬಂದು ನನ್ನ ಪಕ್ಕಕ್ಕೆ ಹಾಕಿದ್ಲು. ಅವಳ ರೂಮಲ್ಲಿ ಏನೋ ತರಲೆ ಮಾಡ್ತಾಯಿತ್ತು ಅಂತ. ನಾನು ಮಲಗಿದ್ದು ನೋಡಿ ನಮ್ಮ ಪಿಂಕುನು ಸೈಲೆಂಟಾಗಿ ನನ್ನ ಪಕ್ಕ ಬಂದು ಮಲ್ಕೊಂಡ್ಳು. ಸ್ವಲ್ಪ ಹೊತ್ತು ನಿದ್ದೆ ಆದಮೇಲೆ ಎದ್ದು ರೆಡಿಯಾಗಿ ನಮ್ಮಮ್ಮ ಗಂಜಿ ಪೌಡ್ರು ಖಾಲಿ ಆಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಹುರಿದಿಟ್ಟಿದ್ದು ಸಾಮಾನು. ಅದನ್ನು ಮಿಲ್ಗೆ ಹೋಗಿ ಮಿಲ್ ಮಾಡಿಸ್ಕೊಬಂದು ಸ್ವಲ್ಪ ಎಲ್ಲ ಬೆಂದೋದಂಗೆ ಆಗುತ್ತೆ ಅಂತೇಳಿ ಹಾರಾಕಿ ಒಂದರಿ ಒಂದು ಬಾಕ್ಸ್ಗೆ ಅಡ್ದಿಟ್ಟೆ. ಮತ್ತು ಒಂದಷ್ಟು ಜನ ಪೌಡರ್ನ ಕೇಳಿದರು ಅಂತೇಳಿ ಅವ್ರಿಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಈ ಪೌಡರ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವತ್ತಿನ ಕೆಲಸ ಎಲ್ಲ ಮುಗೀತು ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೊಂದು ಕೆಲಸ ಮರ್ತೋಗಿದ್ದು ನೆನಪಾಯಿತು. ಸೀರೆಗೆ ಕ್ರೋಸ ಕುಚ್ಚಾಕೊಡಿ ಅಂತೇಳಿ ಕೊಟ್ಟಿದ್ದರು.
ಅದಾದಮೇಲೆ ಅದನ್ನು ಕೂಡ ಕೂತ್ಕೊಂಡು ಹಾಕ್ತೆ. ಇದು ನನ್ನ ಸಂಡೆಯ ಕತೆ. ಸಂಡೇ ಫಂಡೇ ಆದರೆ ನನಗೆ ಬರೀ ವರ್ಕ್ ಡೇನೇ ಆಯಿತು. ನಿಮ್ಮ ಸಂಡೇ ಹೇಗಿತ್ತು ಅಂತ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.